ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಇವತ್ತು ಸೇತುಬಂಧ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಜೊತೆಗೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಅದರ ಕೀ ಉತ್ತರಗಳ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ನೋಡೋಣ. ಆಲ್ರೆಡಿ ನಾನು ಕನ್ನಡ ಮತ್ತು ಗಣಿತದಲ್ಲಿ ಹಾಕಿದ್ದೀನಿ. ಅದರ ವಿಡಿಯೋದ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಮೊದಲಿಗೆ ಬುನಾದಿ ಸಾಮರ್ಥ್ಯಗಳನ್ನು ನೋಡ್ಕೊಂಡು ಬರೋಣ. ಮೊದಲನೇ ಸಾಮರ್ಥ್ಯ, ಸ್ಥಳೀಯ ಪರಿಸರದಲ್ಲಿನ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳನ್ನು ಅವುಗಳ ಆಕಾರ, ಗಾತ್ರ ಮತ್ತು ಆವಾಸಗಳ ಆಧಾರದ ಮೇಲೆ ಗುರುತಿಸ್ತಾರೆ. ಎರಡನೇದು, ಪಕ್ಷಿಗಳು ಉಂಟು ಮಾಡುವ ಶಬ್ದಗಳಲ್ಲಿನ, ಆಹಾರ ಕ್ರಮದಲ್ಲಿನ ಮತ್ತು ವಾಸಿಸುವ ಸ್ಥಳಗಳಲ್ಲಿನ ಭಿನ್ನತೆಗಳನ್ನು ಗುರುತಿಸ್ತಾರೆ. 3, ಭಿನ್ನತೆ ಮತ್ತು ವ್ಯತ್ಯಾಸಗಳ ಆಧಾರದ ಮೇಲೆ ವಸ್ತು, ಸಸ್ಯ, ಪ್ರಾಣಿ ಮತ್ತು ಪಕ್ಷಿಗಳ ವಿಂಗಡಣೆ ಮಾಡ್ತಾರೆ. 4, ನೀರಿನ ಮಹತ್ವ, ಆಕಾರಗಳು ಮತ್ತು ಸಮರ್ಪಕ ಸಂಗ್ರಹಣಾ ವಿಧಗಳನ್ನು ತಿಳಿದುಕೊಳ್ತಾರೆ. 5, ಮಾನವ ಸಂಬಂಧಗಳನ್ನು ಆಧರಿಸಿ 3 ತಲೆಮಾರುಗಳ ಸರಳ ವಂಶವೃಕ್ಷವನ್ನು ರಚಿಸ್ತಾರೆ. 6ನೇದು, ಸಾಮ್ಯತೆ, ಭಿನ್ನತೆ ಮತ್ತು ಅನುವಂಶೀಯ ಗುಣಗಳ ಆಧಾರದ ಮೇಲೆ ಕುಟುಂಬದ ಸದಸ್ಯರನ್ನು ಸಂಬಂಧೀಕರಿಸ್ತಾರೆ. 7, ವಿವಿಧ ರೀತಿಯ ಮನೆಗಳನ್ನು ನಿರ್ಮಿಸಲು ಅಗತ್ಯವಾದ ಸಾಮಗ್ರಿಗಳನ್ನು ಪಟ್ಟಿ ಮಾಡ್ತಾರೆ. 8, ಮನೆಯ ಶುಚಿತ್ವದ ಮಹತ್ವವನ್ನು ಅರಿತು ಆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. 9, ಸಾರಿಗೆಯ ವಿಧಗಳು, ಸಮೀಪ ಮತ್ತು ದೂರದ ಸಂಚಾರಕ್ಕೆ ಬಳಸುವ ವಿವಿಧ ವಾಹನಗಳನ್ನು ತಿಳಿತಾರೆ. 10, ವಿವಿಧ ಸಂಪರ್ಕ ಸಾಧನಗಳನ್ನು ಹೆಸರಿಸಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ತಾರೆ. 11, ಆಹಾರದ ವಿಧ ಮತ್ತು ಅವುಗಳ ಮೂಲಗಳನ್ನು ಹೆಸರಿಸ್ತಾರೆ. 12ನೇ ಸಾಮರ್ಥ್ಯ, ಸ್ಥಳೀಯ ಮಟ್ಟದಲ್ಲಿನ ಲಭ್ಯವಿರುವ ಮಕ್ಕಳ ತಿಂಡಿಗಳ ಪರಿಚಯವನ್ನು ಹೊಂದುತ್ತಾರೆ. 14, ಆಹಾರ ತಯಾರಿಸಲು ಬಳಸುವ ಪರಿಕರಗಳನ್ನು ಮತ್ತು ಮನೆ ಬಳಕೆಯ ಇಂಧನಗಳನ್ನು ಪಟ್ಟಿ ಮಾಡ್ತಾರೆ. 14, ಜೇಡಿ ಮಣ್ಣಿನಿಂದ ವಿವಿಧ ಪರಿಕರ ಮತ್ತು ಮಾದರಿಗಳನ್ನು ಮಾಡಲು ಪ್ರಯತ್ನವನ್ನು ಮಾಡ್ತಾರೆ. 15, ಆಹಾರ ಧಾನ್ಯಗಳನ್ನು ಸಂರಕ್ಷಿಸುವಲ್ಲಿ ಕಾಲಕ್ರಮೇಣ ಆದ ಬದಲಾವಣೆಗಳನ್ನು ವಿವರಿಸುತ್ತಾರೆ. 16, ಸಂಜ್ಞೆ, ಅಭಿನಯ, ಪತ್ರ ವ್ಯವಹಾರ ಮುಂತಾದ ಮಾಧ್ಯಮಗಳ ಮೂಲಕ ಭಾಷೆಯನ್ನು ವ್ಯಕ್ತಪಡಿಸ್ತಾರೆ. 17, ಒಳಾಂಗಣ ಮತ್ತು ಹೊರಾಂಗಣ ಆಟಗಳನ್ನು ವರ್ಗೀಕರಿಸ್ತಾರೆ. 18, ಮಾನವನ ದೇಹದ ವಿವಿಧ ಅಂಗಗಳನ್ನು ಹೆಸರಿಸಿ ಅವುಗಳ ಕಾರ್ಯಗಳನ್ನು ಪ್ರಶಂಸಿಸುತ್ತಾರೆ. 19, ಸಸ್ಯ, ಪ್ರಾಣಿ ಮತ್ತು ಅಶಕ್ತರ ಬಗ್ಗೆ ಸಂವೇದನಾಶೀಲರಾಗಿ ವರ್ತಿಸ್ತಾರೆ. 20, ರಾಷ್ಟ್ರೀಯ ಮತ್ತು ಸಾಂಪ್ರದಾಯಿಕ ಹಬ್ಬಗಳ ಹಿನ್ನೆಲೆಯನ್ನು ಮೌಲ್ಯೀಕರಿಸ್ತಾರೆ ಅನ್ನೋದು 20 ಬುನಾದಿ ಸಾಮರ್ಥ್ಯಗಳನ್ನು ಬರ್ಕೋಬೇಕಿತ್ತು. ಆಮೇಲೆ ಇದೇ ಒಂದು ಬುನಾದಿ ಸಾಮರ್ಥ್ಯಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಸಸ್ಯಗಳನ್ನು ಅವುಗಳ ಕಾಂಡದ ಆಧಾರದ ಮೇಲೆ ಹೇಗೆ ವರ್ಗೀಕರಿಸ್ತೀರಿ ಅಂತ ಕೇಳ್ತಾರೆ. ಉದಾಹರಣೆಗೆ ಉತ್ತರ ಪೊದರು, ಮೂಲಿಕೆ, ಮರಗಳು ಮತ್ತು ಬಳ್ಳಿಗಳು. ಎರಡನೇ ಪ್ರಶ್ನೆ, ಕೋಗಿಲೆಯು ಯಾವ ರೀತಿ ಕೂಗುತ್ತದೆ ಅಂತ ಕೇಳಿದ್ರು. ದ ಆನ್ಸರ್ ಈಸ್ ಕೋಗಿಲೆಯು ಕೂಹು ಕೂಹು ಎಂದು ಕೂಗುತ್ತದೆ. ಮುಂದಿನ ಪ್ರಶ್ನೆ 3, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡ್ರಿ. ಸಸ್ಯಗಳು ಚಲಿಸ್ತವೆ, ಸಸ್ಯಗಳು ಚಲಿಸೋದಿಲ್ಲ. ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸ್ತವೆ. ಸಸ್ಯಗಳು ಆಹಾರ ತಯಾರಿಸಿಕೊಳ್ತವೆ, ಪ್ರಾಣಿಗಳು ಆಹಾರ ತಯಾರಿಸಿಕೊಳ್ಳುವುದಿಲ್ಲ. ಸಸ್ಯಗಳು ಸ್ವ ಅವಲಂಬಿಗಳು, ಪ್ರಾಣಿಗಳು ಪರಾವಲಂಬಿಗಳಂತ 3 ವ್ಯತ್ಯಾಸಗಳನ್ನು ಹೇಳಿದ್ದೀನಿ, ಬರಿಬೋದು. ಇನ್ನು 4ನೇ ಪ್ರಶ್ನೆಗೆ ಬರ್ತೀನಿ. ನೀವು ಕುಡಿಯಲು ಬಳಸುವ ನೀರಿನ ಮೂಲ ಯಾವುದು ಅಂತ ಕೇಳಿದ್ದಾರೆ. ಯಾರು ನದಿ ಬಳಸ್ತೀರಿ, ಕೊಳವೆ ಬಾವಿ ಬಳಸ್ತೀರಿ, ಬಾವಿ, ಕೆರೆಗಳು, ಅವುಗಳನ್ನು ನೀವು ಬರಿಬಹುದು. 5ನೇ ಪ್ರಶ್ನೆ, ನಿನ್ನ ತಂದೆಯ ತಂದೆಯ ತಂದೆ ನಿನಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ನೋಡಿ, ಏನಾಗ್ತಾನಂತಂದ್ರೆ ನನ್ನ ತಂದೆಯ ತಂದೆಯ ತಂದೆ ನನಗೆ ಮುತ್ತಜ್ಜನಾಗ್ತಾನೆ ಅಂತಕ್ಕದ್ದನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ನಿಮ್ಮ ಅಮ್ಮನ ತಂಗಿ ನಿನಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ನನ್ನ ಅಮ್ಮನ ತಂಗಿ ನನಗೆ ಚಿಕ್ಕಮ್ಮನಾಗಬೇಕು ಅನ್ನೋದು ಉತ್ತರ. 7ನೇ ಪ್ರಶ್ನೆ, ತಾರಸಿ ಮನೆ ನಿರ್ಮಿಸಲು ಯಾವ ವಸ್ತುಗಳು ಬೇಕು ಅಂತ ಪ್ರಶ್ನೆ ಇತ್ತು. ದ ಆನ್ಸರ್ ಈಸ್ ಸಿಮೆಂಟ್, ಇಟ್ಟಿಗೆ, ಕಲ್ಲು, ಕಬ್ಬಿಣ, ಇವುಗಳಿಂದ ನಾವು ತಾರಸಿ ಮನೆಗಳನ್ನು ಕಟ್ಟಬಹುದು. ಮುಂದಿನ ಪ್ರಶ್ನೆ, ನಿಮ್ಮ ಮನೆಯನ್ನು ಹೇಗೆ ಶುಚಿಗೊಳಿಸ್ತೀರಿ ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಮನೆಯ ಒಳಗೆ ಮತ್ತು ಸುತ್ತಲಿನ ಕಾಗದ ಆರಿಸಿ ಕಸ ಹೊಡೆದು ಶುಚಿಯನ್ನು ಗೊಳಿಸ್ತೀವಿ ಅನ್ನೋದನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ನೀನು ಭೂ ಸಾರಿಗೆ ಮೂಲಕ ಬೆಂಗಳೂರಿಗೆ ಹೋಗಲು ಯಾವ ವಾಹನ ಸೂಕ್ತವೆಂದು ನಿರ್ಧರಿಸುವೆ ಅಂತ ಕೇಳಿದ್ದಾರೆ. ಭೂ ಸಾರಿಗೆ ಅಂದರೆ ರೈಲು ಅಥವಾ ಬಸ್ಸು ಎರಡೇ ಬರ್ತದೆ. ಅದರಲ್ಲಿ ಕಂಫರ್ಟೇಬಲ್ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ನಿಮಗೆ ಯೋಚನೆಗೆ ಬಂದಂಗೆ ಉತ್ತರಗಳನ್ನು ಕೊಡಬೇಕಿತ್ತು. 10ನೇ ಪ್ರಶ್ನೆ, ಬೇರೆ ಊರಿನಲ್ಲಿರುವ ನಿಮ್ಮ ಸ್ನೇಹಿತನ ಆರೋಗ್ಯವನ್ನು ಯಾವ ಸಾಧನದ ಮೂಲಕ ವಿಚಾರಿಸ್ತೀರಿ ಅಂತ ಕೇಳಿದ್ದಾರೆ. ವೆರಿ ಈಸಿ, ಇವಾಗಂತೂ ಕೂಡ ಫೋನ್ ಇದೆ, ಪತ್ರದ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಆರೋಗ್ಯ ವಿಚಾರಣೆಯನ್ನು ಮಾಡ್ಬೋದು. 11ನೇ ಪ್ರಶ್ನೆ, ಸಸ್ಯಗಳಿಂದ ದೊರೆಯುವ ಆಹಾರ ಧಾನ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಸಸ್ಯಗಳಿಂದ ಸುಮಾರು ಆಹಾರ ಧಾನ್ಯಗಳು ಸಿಗ್ತದೆ.
ಜೋಳ, ಗೋಧಿ, ತೊಗರಿ, ಭತ್ತ, ನೀವು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳನ್ನು ಸಹಿತ ಬರಿಬೋದಿತ್ತು. 12ನೇ ಪ್ರಶ್ನೆ, ನಿಮ್ಮ ಅಮ್ಮ ನಿನಗಾಗಿ ತಯಾರಿಸುವ ತಿಂಡಿಗಳಾವುವು ಅಂತ ಕೇಳಿದ್ದಾರೆ. ವಿಶೇಷವಾಗಿ ನಿಮಗೆ ಏನೇನೆಲ್ಲ ತಿಂಡಿಗಳು ಅನ್ನಿಸ್ತದಲ್ಲ, ಪೂರಿ ಆಗಿರ್ಬೋದು, ಉಂಡೆ ಆಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಐಟಮ್ಗಳನ್ನ ಕಬಾಬ್, ಚಿಕನ್ ಬಿರಿಯಾನಿ, ಇವುಗಳ ನಿಮ್ಗೆ ಏನು ಅನ್ನಿಸ್ತದಲ್ಲ ಅದನ್ನು ನೀವು ಬರಿಬೋದು. ನೆಕ್ಸ್ಟ್ ಕ್ವಶನ್, ನಿಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅಡುಗೆ ಪಾತ್ರೆಗಳನ್ನ ಯಾವುದರಿಂದ ತಯಾರಿಸ್ತಿದ್ರು ಅಂತ ಕೇಳಿದರೆ ಮೊದಲೆಲ್ಲ ಮಣ್ಣಿನ ಪಾತ್ರೆಗಳಿತ್ತು, ಮಣ್ಣಿನಿಂದ ತಯಾರಿಸ್ತಿದ್ರು ಅಂತ ಬರಿಬೋದಿತ್ತು. ಮುಂದಿನ ಪ್ರಶ್ನೆ, ಜೇಡಿ ಮಣ್ಣಿನಿಂದ ಯಾವ ಯಾವ ಆಟದ ಸಾಮಗ್ರಿಗಳನ್ನು ನೀನು ಮಾಡುವೆ? ಜೇಡಿ ಮಣ್ಣಿನಿಂದ ಎತ್ತು, ದೋಣಿ, ಒಲೆ, ಮುಂತಾದ ಇವಾಗ ಗಣಪದೆಲ್ಲ ಮಾಡ್ತಾರಲ್ಲ, ಮೊಸಳೆಗಳನ್ನು ಮಾಡ್ತಾರೆ, ಕ್ಲೇ ಮಾಡಲಿಂಗ್ ಎಲ್ಲ ನಾವೆಲ್ಲ ನೋಡ್ತೀವಿ. ಅವುಗಳನ್ನು ನಾವು ತಯಾರಿಸ್ಬೋದಿತ್ತು. 15, ಆಹಾರ ಧಾನ್ಯಗಳನ್ನು ಮೊದಲು ಎಲ್ಲಿ ಸಂಗ್ರಹಿಸುತ್ತಿದ್ದರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ದೊಡ್ಡ ದೊಡ್ಡ ಮಣ್ಣಿನಿಂದ ಮಾಡಿದ ಹರವುಗಳಲ್ಲಿ ಅನ್ನೋದನ್ನು ಉತ್ತರ ಇತ್ತು. ಇನ್ನು ಕ್ರಿಕೆಟ್ ಆಟದಲ್ಲಿ ಔಟ್ ಎಂದು ಸೂಚಿಸಲು ಹೇಗೆ ಸಂಜ್ಞೆ ಮಾಡ್ತಾರೆ ಅಂತ ಕೇಳಿದ್ರು. ಏನು ಮಾಡ್ತಾರಪ್ಪ ಅಂದರೆ ಕೈಯನ್ನು ಮೇಲಕ್ಕೆ ಒತ್ತಿ ಒಂದೇ ಬೆರಳನ್ನ ಸೂಚನೆಯನ್ನು ಕೊಡ್ತಾರೆ. ಇನ್ನು ಕಬಡ್ಡಿ, ಖೋ ಖೋ, ಲಗೋರಿ ಇವು ಯಾವ ಪ್ರಕಾರದ ಆಟಗಳು ಅಂತ ಕೇಳಿದ್ದಾರೆ. ಅವೆಲ್ಲ ಏನಪ್ಪ ಅಂದರೆ ಸಾಮೂಹಿಕ ಆಟಗಳು, ಹೊರಾಂಗಣ ಆಟಗಳು ಅಂತಲೂ ಕೂಡ ಬರಿಬೋದು. ನಿಮ್ಮ ಅಜ್ಜಿಗೆ ಯಾವ ರೀತಿ ಸಹಾಯ ಮಾಡ್ತೀರಿ ಅಂತ ಕೇಳಿದ್ದಾರೆ. ಅಜ್ಜಿಗೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಕೈ ಹಿಡಿದು ಕರೆದೊಯ್ಬೋದು, ಬೇಕಾದ ವಸ್ತುಗಳನ್ನು ಕೊಡ್ಬೋದು, ಊಟಗಳನ್ನು ಕೊಡ್ಬೋದು, ಅವರ ಸೇವೆಗಳನ್ನು ಮಾಡೋದು, ಕೈ ಹಿಡಿದು ರಸ್ತೆ ದಾಟಿಸೋದು, ಇವೆಲ್ಲವುಗಳನ್ನು ನೀವು ಬರಿಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು, ನೀನು ನೋಡಲು ಮತ್ತು ಕೇಳಲು ಯಾವ ಅಂಗ ಬಳಕೆ ಆಗ್ತದೆ ಅಂತ ಕೇಳಿದ್ರು. ನೋಡಲು ಕಣ್ಣು, ಕೇಳಲು ಕಿವಿ. ಇನ್ನು ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳು ಯಾವುವು ಅಂತ ಕೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾವೆಲ್ಲ ಹಬ್ಬಗಳನ್ನು ಆಚರಿಸ್ತೀರಿ? ಫಾರ್ ಎಕ್ಸಾಂಪಲ್ ದೀಪಾವಳಿ, ಕ್ರಿಸ್ಮಸ್, ಪಂಚಮಿ, ಯುಗಾದಿ, ಬಕ್ರೀದ್ ಇವೆಲ್ಲವುಗಳನ್ನು ನೀವು ಏನು ಮಾಡಬೇಕಿತ್ತು? ಬರಿಬಹುದಿತ್ತು. ಇಷ್ಟಿತ್ತು 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಬುನಾದಿ ಸಾಮರ್ಥ್ಯಗಳು, ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಇನ್ನೊಂದು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಇದಾವೆ, ವಾಟ್ಸಪ್ ಚಾನಲ್ಗಳಿದ್ದಾವೆ. ಖಂಡಿತವಾಗಿ ಅದರಲ್ಲಿ ಇವೆಲ್ಲವುಗಳ ಲಿಂಕ್ಗಳನ್ನು ನಾವು ನಿಮಗೆ ಶೇರ್ ಮಾಡ್ತಾನೆ ಹೋಗ್ತೀವಿ. ಅಲ್ಲಿ ಈಸಿಯಾಗಿ ನೀವೇನು ಮಾಡ್ಬೋದು, ಆಕ್ಸೆಸ್ ಮಾಡಿ. ಫಸ್ಟಾಗಿ ವಿಡಿಯೋಗಳನ್ನು ನೋಡೋದ್ರ ಜೊತೆಗೆ ಸಂಬಂಧಪಟ್ಟ ವಿಡಿಯೋಗಳ PDF ಫೈಲ್ಗಳನ್ನು ಕೂಡಿಸೋಣ ನಾವು ಏನು ಮಾಡಿರ್ತೀವಿ, ರೆಫರೆನ್ಸ್ಗಾಗಿ ಹಾಕಿರ್ತೀವಿ. ಅದನ್ನು ಕೂಡ ತಾವುಗಳು ನೋಡ್ಬೋದು. ಅಷ್ಟೇ ಅಲ್ಲದೆ 4ನೇ ತರಗತಿ, 5, 6, 7ನೇ ತರಗತಿಯೂ ಕೂಡ ಬರ್ತಾ ಇದ್ದಾವೆ. ಅವುಗಳನ್ನು ಸಹಿತ ನೋಡಿ. ಬಾಯ್.